Hey, who's he? He's a boy. Small boy. Huh? Hey, ಯಾರ ನೀನು? 300 ವರ್ಷ ನಮ್ಮ ದೇಶದ ಜನಗಳ ರಕ್ತನ ಹೀರಿ ನಮ್ಮ ಸಂಸ್ಕೃತಿನ ನಾಶ ಮಾಡಿ ನಮ್ಮ ನೆಮ್ಮದಿಗೆ ಬೆಂಕಿ ಇಟ್ಟು ಅಂದ ದರ್ಬಾರ್ ನಡೆಸಿದ್ರಲ್ಲ ಈ ಬ್ರಿಟಿಷ್ ಬಿಕ್ನಾಸಿ ನನ್ನ ಮಕ್ಕಳು. ಇಂಥವ್ರು ಇರೋವರೆಗೂ ಇವ್ರ ಹೆಸರು ಎಂಜಿಲ್ ಕಾಸ್ ತಿಂದು ಹೆತ್ತ ತಾಯಿಗೆ ತಾಯಿ ನಾಡಿಗೆ ದ್ರೋಹ ಬಗೆಯುವಂತ ನಿನ್ನಂತ ಮೀರ್ ಸಾಧಕರು ಹುಟ್ಟತಾನೆ ಇರ್ತಾರೆ. ನಿಮ್ ಮೆದೆನ ಸೀಳಿ ರಕ್ತ ಕುಡಿದು ಈ ನಾಡನ್ನ ರಕ್ಷಣೆ ಮಾಡ್ಬೇಕು ಅಂತಾನೆ ನನ್ನಂತ ಕಂಠೀರವ ಪದೇ ಪದೇ ಹುಟ್ಟತಾನೆ ಇರ್ತಾನೆ. ನೋಡ, ನನ್ನ ತಾಯಿ ಚಾಮುಂಡೇಶ್ವರಿ ಮುಡಿನ ಅಲಂಕರಿಸಬೇಕಾಗಿರೋ ಪವಿತ್ರವಾದ ಕಿರೀಟ ಇದು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ, ಅದನ್ನ ಕೊಟ್ಟು ನಿನ್ನ ಜೀವನ ಉಳಿಸ್ಕೋ. ಇಲ್ಲ ಅಂತಂದ್ರೆ ಅಮ್ಮ ನನ್ನ ಮೈ ಮೇಲ್ ಬರ್ತಾಳೆ, ನಾನು ನಿನ್ನ ಮೈ ಮೇಲ್ ಬೀಳ್ಬೇಕಾಗತ್ತೆ. ಮೈ ಮೇಲೆ ಬಿದ್ದ ತಕ್ಷಣ ಮಣ್ಣಲ್ಲಿ ಮುಚ್ಚೋಗೋದಕ್ಕೆ ನಾನೇ ನಿಂತರ ಸ್ಮಾಲ್ ಬ್ಲ್ಯಾಕ್ ಬಾಯ್ ಅಲ್ಲ. ಉಡ ತಿನ್ಸಿ ಬೆಳೆಸಿದೀನಿ. ಹುಡುಗರ್ನ ಕಿತ್ಕೊಂಡು ತಿನ್ಬಿಡ್ತಾರೆ, ನಿನ್ನ ಉಡೀಸ್ ಮಾಡ್ಬಿಡ್ತಾರೆ. ಹುಷಾರ್. ಉಡೀಸ್ ಮಾಡ್ಬಿಡಕ್ ನಾನೇನ್ ಬನ್ನು ಜಾಮು ಪಿಜ್ಜಾ ಬರ್ಗರ್ ತಿನ್ಕೊಂಡ್ ಬೆಳ್ದಿರೋ ಅಮೂಲ್ ಬೇಬಿ ಅಲ್ಲ ಕಣೋ. ಹುಲಿ ಹಾಲು ಕುಡಿದು ಬೆಳ್ದಿರೋ ಪಕ್ಕಾ ನಾಟಿ ರೈತನ್ ಮಗ. ಒಪ್ಕೊಳ್ಳೋಣ, ಆದ್ರೆ ಒಂದ್ ವಿಷಯ ತಿಳ್ಕೊ, ಇದು ನಿಲ್ಲೇ ಮಾರಿದ್ರೆ ಸಿಕ್ಕೋಸ್ ಪುಟ್ಕೋಸಿ 3 ರೂಪಾಯಿ ಅಷ್ಟೇ. ಅದೇ ಇನ್ನು ಪರಂಗಿ ಫ್ರೆಂಡ್ಸ್ ಕೋಟಿ ಗಟ್ಲೆ ಸುರಿತಾರೆ. ಇದು ನನ್ಗೆ ಒಳ್ಳೆ ಆಫರ್, ಅದನ್ನ ನೀನ್ ಕೆಡಿಸ್ಬೇಡ. ಇದಕ್ಕೋಸ್ಕರ ನೀನ್ ಪ್ರಾಣ ತೆಗಿಗೂ ಸಿದ್ಧ. ಮುಚ್ಕೊಂಡ್ ರೈಟ್ ಹೇಳು. ಮುಚ್ಚಿಕೊಂಡು ರೈಟ್ ಹೇಳೋದಕ್ಕೆ ನೀನ್ ಎತ್ಕೊಂಡ್ ಬಂದಿರೋದು ನಮ್ಮನೆ ನಾಯಿನಲ್ಲ ಕಣೋ, ನನ್ನ ತಾಯಿನ, ಕನ್ನಡಿಗರ ಆಸ್ತಿನ, ಕನ್ನಡಿಗರ ಪ್ರೀತಿನ, ಕನ್ನಡಿಗರ ಕೆಚ್ಚಿನ, ಕನ್ನಡಿಗರ ಶೌರ್ಯನ, ಕನ್ನಡಿಗರ ಸ್ವಾಭಿಮಾನ, ಕನ್ನಡಿಗರ ಭಾವನೆನ. ಪ್ರತಿಯೊಬ್ಬ ಕನ್ನಡಿಗನಿಗೂ ಅವನ ತಾಯಿ ಒಂದು ಪಾಠ ಹೇಳ್ಕೊಟ್ಟಿರ್ತಾಳೆ. ಪ್ರೀತಿಗೆ ತಲೆ ಬಗ್ಸೋದು, ದ್ವೇಷಕ್ಕೆ ತೋಡೆ ತಟ್ಟೋದು. ಈ ಪ್ರೀತಿ ನಿನ್ನ ಹತ್ರ ವರ್ಕೌಟ್ ಆಗಲ್ಲ ಮರಿ. ಬಾರ, ಬ್ರಿಟಿಷ್ ಅವರು ಬೈಕೆ ದೊಡ್ಡದ ಅಥವಾ ನಿನ್ನ ಜೊತೆ ಮಾಡ್ಕೊಂಡ್ರು ಕೂಡ್ಕೆ ದೊಡ್ಡದ, ಇಲ್ಲ ಉಡ ತಿಂದು ಕೊಬ್ಬು ಬೆಳೆಸ್ಕೊಂಡ್ರು ನಿಮ್ ಹುಡುಗರು ಗುಂಡಿಗೆ ದೊಡ್ಡದ, ಅಥವಾ 6 ಕೋಟಿ ಕನ್ನಡಿಗರ ಆಶೀರ್ವಾದದಿಂದ ನಾನು ನನ್ನ ತಾಯಿ ಚಾಮುಂಡೇಶ್ವರಿ ಮೇಲೆ ಇಟ್ಕೊಂಡ್ರು ನಂಬಿಕೆ ದೊಡ್ಡದ? ಎರಡರಲ್ಲಿ ಒಂದು ನಿರ್ಧಾರ ಮಾಡ್ತೀನಿ.
ಏಯ್, ನೀನು ಅವಮಾನ ಮಾಡಿದ ವ್ಯಕ್ತಿ ವಾಸ ಮಾಡೋದು ಎಲ್ಲಿ ಗೊತ್ತಾ? ಇಲ್ಲಿ. ನಾವೆಲ್ಲ ಪೂಜೆ ಮಾಡೋ ದೇವ್ರು. ಅವ್ರ ಮುಂದೆ ನಿಂತ್ಕೊಂಡು ಮಾತಾಡಕ್ಕೆ ನಿನ್ ಯೋಗ್ಯತೆ ಇಲ್ಲ ಅಂತದ್ರಲ್ಲಿ ಅವ್ರ ಮೇಲೆ ಕೈ ಬೇರೆ ಮಾಡಿದ್ಯಾ. ನೀನು ಮಾಡಿದ ದೊಡ್ಡ ತಪ್ಪಿಗೆ ಚಿಕ್ಕ ಶಿಕ್ಷೆ. ಹಂಗೆ ಇಂದು 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 ಅವಳನ್ನ ಎತ್ತಾಕೊಂಡು ಹೋಗ್ರ, ಅವನೇ ಬರ್ತಾನೆ. ತುಂಡಾಗಿ ಕತ್ತರಿಸಿ ಹಾಕಿದ್ರೇನು ಪಾಪ ಬರಲ್ಲ ಕಣೋ.
ಎಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೆ ನಾನ್ ನಿಮ್ಮನ್ನೆಲ್ಲ, ಎಷ್ಟೊಂದು ಪ್ರೀತಿಯಿಂದ. 3 ತಿಂಗಳಿಂದ ಯಾರನ್ನಾದ್ರೂ ರೇಪ್ ಮಾಡ್ದ? ಯಾರನ್ನಾದ್ರೂ ಮರ್ಡರ್ ಮಾಡ್ದ? ಯಾರಿಗೂ ಏನು ಅಂದಿಲ್ವಲ್ಲ. ಇವಳಿಗೇನ್ ಕೇಳಿದೆ? ಏನ್ ಕೇಳಿದೆ? ಆಫ್ಟರ್ ಆಲ್ ಒಂದು ಬ್ರಾ ಸೈಜ್. ಅದಕ್ಕೆ ಇವಳು ಏನ್ ಮಾಡಿದ್ಲು? ಪಬ್ಲಿಕ್ ನಲ್ಲೇ ಬಾಲನ ಕಪಾಳಕ್ಕೆ ಹೊಡೆದ್ಬಿಟ್ಲು. ಇವತ್ತು ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಇವಳನ್ನ ಬಿಡಬಾರ್ದು. ಮಾತಾಡ್ತೀಯಾ? ಕೊಡ್ತೀನಿ ಇರು. ಅಕ್ಕ, ಅಕ್ಕ, ಎಲ್ರೂ ಸ್ವಲ್ಪ ಹೀಟ್ ಆಗ್ಲಿ, ಚೆನ್ನಾಗಿ ದೋಪುಡ್ಸು. ಅಣ್ಣ, ಯಾವನ ಬರ್ತಾವನೆ? ಯಾರೋ ಅವನು ಆಶ್ರಮದಲ್ಲಿ ಇರ್ತಾನಣ್ಣ. ಇಲ್ಲಿಗೆ ಯಾಕೆ ಬಂದ? ಬ್ರಾ ಸೈಜ್ ಕೇಳಿದ್ವಲ್ಲ, ಅವಳು ಹೇಳಿಲ್ಲ, ಇವನು ಹೇಳಕ್ ಬಂದವನೆ. ಅದೇನು ಹೋಗಿ ಕೇಳು. ಏನು ಬಾಮೈದ? ಬ್ರಾ ಸೈಜ್ ಹೇಳಕ್ಕೆ ಅಲ್ಲಿಂದ ಇಲ್ಲಿ ಗಂಟೆ ಬಂದ. ಶೇಷನವರೇ, ಹಾಲು ತಗೊಂಡು ಬನ್ನಿ. ಏನ್ ಹೇಳ್ತಿದ್ದೀರ ಸ್ವಾಮಿ? ಅನ್ಯಾಯನ ತಡೆಯೋಕೆ ಆ ದೇವರು ಗುಡಿಯೊಳಗಿನ ಮೂರ್ತಿಯಿಂದಲೇ ಹುಟ್ಟಿ ಬರಬೇಕಾಗಿಲ್ಲ. ಈ ರೀತಿ ಮನುಷ್ಯನಾಗಿಯೂ ಹುಟ್ಟಬಹುದು. ಅಭಿಷೇಕ ಆಗ್ಬೇಕಾಗಿರೋದು ಇಲ್ಲಿ. ಅಣ್ಣ, ಅವ್ರು ಬರೋ ಹಾಗೆ ಕಾಣಲ್ಲ. ಬರ್ತಾನೆ, ಬಂದೇ ಬರ್ತಾನೆ.
ನನ್ನ ತಮ್ಮನ್ ಕೊಂದಿತ್ತು. ನೀನ್ ನನ್ನ ತಮ್ಮನ್ನ ಅಟ್ಟಾಡ್ಸ್ಕೊಂಡು ಹೊಡೆದು ಸಾಯಿಸ್ದೆ ಅಂತ ಗೊತ್ತಾದಾಗ ನೀನ್ ಯಾರೋ ಭಯಾನಕ ಪಂಟ್ರು ಅನ್ಕೊಂಡಿದ್ದೆ. ನೆಟ್ಟಗ್ ಮೂತಿ ಮೇಲೆ ಮೀಸೆ ಚಿಗ್ರಿಲ್ಲ. ಹೆಂಗೋ ಬಂತು ನಿನ್ಗಿಷ್ಟೊಂದು ದಮ್ಮು? ನೀನ್ ಸ್ಟೇಟ್ ಅಲ್ಲ, ನೀನ್ ಹುಟ್ಟಿರೋ ಊರಲ್ಲ, ನೀನ್ ಮಾತಾಡೋ ಭಾಷೆ ಅಲ್ಲ. ಹೆಂಗೋ ಬಂತು ನಿನ್ಗ ರೋಷ? ನಿನ್ನ ಸಾವನ್ನ ತೋರ್ಸೋಕೆ ಜೈಕಾರ ಹಾಕಿದ್ರಲ್ಲ ಈ ಜುಟ್ಟುಗಳು, ಎಲ್ಲಾರನ್ನೂ ಕರ್ಸಿದ್ದೀನಿ. ಈಗ ತೋರ್ಸೋ ನಿನ್ ಗಂಡಸ್ತಾನ. ದಾಹ ತೀರ್ಥ ಮರಿ. ನನ್ನೂರು, ನನ್ನ ಭಾಷೆ ಅಂತೆಲ್ಲ ಯಾಕೋ ನಡುಗ್ತಾ ಇದೀಯಾ? ಜೀವ ಭಯ ಬಂದ್ಬಿಡ್ತಾ? ಮಾತಾಡಲೇ, ಮಾತಾಡ. ಗೂಂಡಾಯಿಸಂ ಮಾಡ್ತಾ ಇದ್ದಿದ್ ಗುಂಡಿಗೆ ರೌಡಿಸಂ ಮಾಡ್ತಾ ಇದ್ದಿದ್ ರೋಷ ಎಲ್ಲ ಹಾಳಾಗೋಯ್ತು. ನಿನ್ನ ಎಂಜಿಲ್ ಕಾಸ್ ತಿನ್ಕೊಂಡು ನಿನ್ ತಾಳಕ್ ತಕ್ಕನ ಕುಣಿಯೋ ನಿನ್ನ ಬಾಡಿಗೆ ರೌಡಿಗಳ ಮೀಟ್ರು ನನ್ನ ಕಾಲ್ ಧೂಳಿಗೆ ಸಮ ಕಣೋ. ನಿನ್ನ ಕಣ್ಣು ಮುಂದೆನೆ ನಿನ್ನ ಸಾಮ್ರಾಜ್ಯನ ಸರ್ವನಾಶ ಮಾಡಿ ನಿನ್ನ ಬೀದಿ ಬೀದಿಲಿ ಹುಚ್ಚಿನ ಆಯ್ತರ ಅಲಿಯಂಗ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಹೋಗೋ, ತ್ರಿವೇಂದ್ರಂ ಸಮುದ್ರದಲ್ಲಿ ಕೇಳು. ಬೀಸೋ ಬಿರುಗಾಳಿನ ಉಕ್ಕೋ ಚಂಡಮಾರುತಾನ ಒಂದ್ಸರಿ ಕೇಳು. ಹೆಸರೇನು ಅಂತ ಕಂಠೀರವ ಅಂತ ಕೂಗಿ 100 ಸರಿ ಹೇಳುತ್ತೆ. ಅದನ್ನ ನಾನು ನನ್ನ ಎದೆ ಮುಟ್ಟಿ ನನ್ನ ತಡೆ ತಟ್ಟಿ ಹೇಳ್ತೀನಿ ಕಣೋ. ಕನ್ನಡದ ಕಂಠೀರವ. ನೀನು ಬರೀ ಕನ್ನಡ ಕಂಠೀರವ ಅಷ್ಟೇ ಅಲ್ಲ, ಕೇರಳದ ಸಿಂಗಮಲೈ. ತಗೋ. ಕಂಠೀರವ ಒಂದು ಸರಿ ತೊಡೆ ತಟ್ಟಿ ಮೀಸೆ ಮೇಲೆ ಕೈ ಇಟ್ಟ ಅಂದ್ರೆ ಪಾತಾಳದಲ್ಲಿ ಅಡಗಿರೋ ಅಗ್ನಿ ಪರ್ವತನೆ ಭೂಗರ್ಭ ಸೀಲ್ಕೊಂಡು ಹೊರಗಡೆ ಬರುತ್ತೆ. ಅದರಿಂದ ಒಂದೇ ಒಂದು ಕಿಡಿ ನಿನ್ಮೇಲೆ ಬಿದ್ರೂನು ಸುಟ್ಟೋಗ್ತೀಯ.
ಸುಟ್ಟು ಭಸ್ಮ ಆಗೋಕ್ಯಾ ಹುಷಾರ್. ಚಂಡ ಚಂಡ ಎದುರಾಳಿಯ ಗಂಡ ಕೆಂಡ ತುಂಡೆ ಈ ಸಿಂಗಮಲೈ ಮುಂಡ ಪ್ರಚಂಡನು ನನ್ ಸ್ಟೇಟ್ ಅಲ್ಲಿ ನನ್ ಜನಗಳ ಮುಂದೆ ನನ್ ಸ್ಟೇಟಸ್ಗೆ ಮಸಿ ಬಡಿತೀಯಾ? ಈಗ ನೋಡ್ತಾ ಇರೋ ನಿನ್ ಸ್ಟೇಟ್ ಅಲ್ಲಿ ನಿನ್ ಜನಗಳ ಮುಂದೆ ನನ್ನ ಸಾಮ್ರಾಜ್ಯ ಕಟ್ಟಿ ನಿನ್ನ ಸರ್ವನಾಶ ಮಾಡ್ತೀನಿ. ಸಿಂಗಮಲೈ ಬಾರೋ 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 ಈಗ ತೋರ್ಸು ಎತ್ತೇಳು. ಈಗ ನೀನು ತಿರುಗಿಸೋಡಿ, ಇಲ್ಲ ನೀನು ನಾಮರ್ಥ ಆಗ್ತೀಯ. ನಿನ್ನ ಕರ್ನಾಟಕದ ಮಾನ 3 ಕಾಸಿಗೆ ಹರಾಜಾಗತ್ತೆ. ಕನ್ನಡ ಕನ್ನಡ ಅಂತ ಎಗರಾಡೋ ಪ್ರತಿಯೊಬ್ಬನು ನಾಚಿಕೆಯಿಂದ ತಲೆ ಬಗ್ಗಿಸ್ಬೇಕಾಗತ್ತೆ. ಇಷ್ಟೇನಾ? ಮುಗ್ದಾಯ್ತಾ? ನಿನ್ನ ಹುಟ್ಟಿದ ಈ ದರಿದ್ರ ಮಣ್ಣಿಗಿರೋ ಪವರು ಇಷ್ಟೇನೋ? ಪಾಪದ ಕೆಲಸ ಮಾಡಿರೋ ಪಾಪಿ ನಿನಗೆ ಗುಂಡಿಗೆಯಲ್ಲಿ, ಮುಷ್ಟಿಯಲ್ಲಿ, ನಾಲ್ಗೆಯಲ್ಲಿ ಮಾತ್ರ ರೋಷ. ಪುಣ್ಯವಂತರು ಹುಟ್ಟಿರೋ ಈ ಮಣ್ಣಲ್ಲಿ ಹುಟ್ಟಿರೋ ನನಗೆ ನನ್ನ ರಕ್ತದ ಕಣ ಕಣದಲ್ಲೂ ರೋಷ.
ಹುಬ್ಳಿಲುಟ್ಟಿ ಬೆಳಗಾಮಲ್ ಬೆಳೆದು ಬಳ್ಳಾರಿಲ್ ಬದುಕ್ ಕಲ್ತು ಮಂಗಳೂರಲ್ಲಿ ಮಾತ್ ಕಲ್ತು ಕೋಲಾರದಲ್ಲಿ ಕಲೆ ತೋರಿಸಿ ಶಿವಮೊಗ್ಗದಲ್ಲಿ ಸೈನ್ಯ ಕಟ್ಟಿ ದುರ್ಗದಲ್ಲಿ ದಂಡೆತ್ತಿ ಮೈಸೂರಲ್ಲಿ ಕಾವೇರಮ್ಮನ ಮಡ್ಲಲ್ಲಿ ಮೈ ತೊಳ್ಕೊಂಡು ಮಂಡ್ಯಲ್ಲಿ ಮುದ್ದೆ ತಿಂದು ರಾಜಧಾನಿ ಬೆಂಗಳೂರಲ್ಲಿ ರಾಜರ ತರ ಮೆರಿತಾ ಇರೋ ನಮ್ ಕನ್ನಡಿಗರಿಗೆ ಯಾವತ್ತೋ ಬಂತು ದರಿದ್ರ ಮಾತಾಡೋ ಬಾ ಬಾ ಕನ್ನಡಿಗರ ಮುಂದೆ ಕೈ ಚಾಚಿ ನೀರ್ ಕೇಳು ಪಾನ್ಕ ಕೊಡ್ತೀವಿ ಗಂಜಿ ಕೇಳು ಪಾಯಸ ಕುಡಿಸ್ತೀವಿ ಪ್ರೀತಿ ಕೇಳು ಹೃದಯನ ಕಿತ್ಕೊಡ್ತೀವಿ ಯಾಮಾರಿ ಸ್ವಾಭಿಮಾನ ಕೈ ಹಾಕಿದ್ರೆ ಪ್ರಾಣ ತೆಗಿತೀವಿ ಒಡಿಯೋ 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 ಎತ್ತು ಒಡಿಯೋ ಒಡಿ ಬರೋ ಬರ ಬರ ಒಡಿ ಬರೋ ಕನ್ನಡದ ಹೆಣ್ಣನ ಮಣ್ಣನ ಯಾರು ಯಾವತ್ತೂ ಜರಿಬಾರ್ದು ಅಪ್ಪಿ ತಪ್ಪಿ ಜರಿದ್ರೆ ಅವನು ಉಸಿರಾಡೋ ಅಧಿಕಾರನೇ ಕಳ್ಕೋತಾನೆ